ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. JP ಮನೆಗೆ ಭಾರ್ಗವಿ ಬಂದು ಆಫೀಸ್ ರೂಮಲ್ಲಿ ಡಾಕ್ಯುಮೆಂಟ್ಸ್ನ ಹುಡುಕ್ತಾ ಯಾವ ಡಾಕ್ಯುಮೆಂಟ್ಸು ಸಿಗ್ತಿಲ್ವಲ್ಲ, ಎಲ್ಲ ಇಲ್ಲೇ ಇಟ್ಟಿದೆ. ಅಪ್ಪನ ಡೈರಿನೂ ಇಲ್ಲೇ ಇತ್ತು, ಎಲ್ಲಿ ಹೋಯಿತು ಅಂತ ನೋಡ್ತಾ ಇಲ್ಲೂ ಇಲ್ವಲ್ಲ ಅಂತ ಈಚೆ ಬರುವಾಗ ಈಚೆ ಹೊರಗಡೆ ಸಾಕ್ಷಿ ಮನೆ ಡೋರ್ನ ಓಪನ್ ಮಾಡ್ತಿರ್ತಾಳೆ. ಸಾಕ್ಷಿ ಬೇಗ ಓಪನ್ ಮಾಡು, ಫೋನ್ ಮನೆ ಒಳಗಡೆ ಇದೆ ಅಂತಾರೆ ಜಗನ್. ಕೀ ಯಾವುದು ಅಂತ ಗೊತ್ತಾಗ್ತಿಲ್ಲ ರೀ ಅಂತಾಳೆ ಸಾಕ್ಷಿ. ಈಚೆ ಭಾರ್ಗವಿ ಹಾಲ್ಗೆ ಬಂದು ಬಿದ್ದಿರೋ ಪೇಪರ್ನ ಓಪನ್ ಮಾಡಿ ನೋಡ್ತಾಳೆ. ಎಲ್ಲ ಕಡೆ ಚೂರಾಗಿ ಪೇಪರ್ ಕೆಳಗಡೆ ಬಿದ್ದಿರುತ್ತೆ. ಒಂದೊಂದೇ ಎತ್ಕೊಂಡು ನೋಡ್ತಾಳೆ ಭಾರ್ಗವಿ. ಒಂದು ಪೇಪರನ್ನು ನೋಡಿ ಮಂಗಳೂರು ರಿಜಿಸ್ಟ್ರೇಷನ್ ಲಾರಿಗಳು ಅಂತ ಅವತ್ತು ಹಾಲ್ ಡೈರಿಯವನು ಇದು ಮಂಗಳೂರು ರಿಜಿಸ್ಟ್ರೇಷನ್ ಲಾರಿಗಳು ಅಂತ ಹೇಳಿದ್ದನ್ನು ನೆನ್ಪು ಮಾಡಿಕೊಂಡು, ಹಾಲಿನವನು ಮಂಗಳೂರು ಲಾರಿ ಬಗ್ಗೆ ಹೇಳಿದ್ದು ಇದೇನಾ? ಅಪ್ಪ ಬಿಟ್ಟು ಹೋಗಿರೋ ಟ್ರೇಸ್ಗಳ ಪ್ರಕಾರ ಗೋಡನಲ್ಲಿರೋ ಸಾಕ್ಷಿಗಳು ಡೈರಿನ ಅದನ್ನು ಹುಡುಕಿದ್ರೆ ಗಂಗಾ ಫಿಂಗರ್ ಪ್ರಿಂಟ್ಸ್ ಕೇಸ್ಗೆ ಸಂಬಂಧಪಟ್ಟಿರುವಂಥ ಡಾಕ್ಯುಮೆಂಟ್ಸ್ ಸಿಗ್ಬೋದು. ಈಗಲೇ ಅಕೌಂಟ್ ನಂಬರ್ ಏನು ಅಂತ ತಿಳ್ಕೋಬೇಕು. ಸರಿಯಾದ ಟೈಮ್ಗೆ ಸರಿಯಾದ ಕ್ಲೂಗಳನ್ನು ಸಿಗೋ ಹಾಗೆ ಮಾಡಿದೆಯಲ್ಲಪ್ಪ ಅಂತ ಚೀಟಿನ ನೋಡ್ತಾಳೆ ಭಾರ್ಗವಿ. ಈಚೆ ಸಾಕ್ಷಿ ಫೈನಲಿ ಅಂತ ಲಾಕ್ ಓಪನ್ ಮಾಡ್ತಾಳೆ. ಅಂತೂ ಓಪನ್ ಆಯ್ತಾ ಅಂತಾನೆ ಜಗನ್. ಇರಿ ಜಗನ್, ನಮ್ಮನೆಗೆ ನಾವು ಒಳ್ಳೆ ಕಳ್ಳರ ಥರ ನುಗ್ತಿದ್ದೀವಿ ಅಂತಾಳೆ ಸಾಕ್ಷಿ. ಬೇಗ ನಡೆ ಅಂತಾರೆ ಜಗನ್. ಭಾರ್ಗವಿ ಆ ಕಡೆನೇ ನೋಡ್ತಾಳೆ. ಈಚೆ ಶಕ್ತಿ ಪೇಪರ್ ಮೇಲೆ ಹೆಬ್ಬೆಟ್ಟನ್ನು ಓದುತ್ತಾನೆ. ಹುಷಾರಾಗಿ ಮಾಡು ಶಕ್ತಿ, ಒಂಚೂರು ಆ ಕಡೆ ಈ ಕಡೆ ಆಗಬಾರ್ದು ಅಂತಾಳೆ ಗಂಗಾ. ತಲೆ ಕೆಡ್ಸ್ಕೋಬೇಡ ಗಂಗಾ, ಎಲ್ಲ ಸರಿಯಾಗಿದೆ. JPನೇ ನೋಡಿದರೆ ಅವನೇ ಆಶ್ಚರ್ಯ ಪಡ್ತಾನೆ ಅಂತಾರೆ ಶಕ್ತಿ. ಆಗ ಆರ್ಕೆ ಬಂದು ಹಮ್ ದೋನೋ ವಾಟ್ ಆರ್ ಯು ಡೂಯಿಂಗ್ ಅಂತಾರೆ. JP ತಾನು ಆನೆ ಅಂತವನು ಅಂತ ಚಂಬ ಕೊಚ್ಕೋತಾ ಇದ್ನಲ್ಲ, ಆ ಆನೆಗೆ ಕೆಡ್ಡ ತೋಡ್ತಾ ಇದ್ದೀವಿ ಅಂತಾಳೆ ಗಂಗಾ. ಗಂಗಾಜಿ, ಇಂಥ ಅಡ್ಡದಾರಿ ಹಿಡಿದು ತೊಂದರೆ ಮಾಡ್ಕೋಬೇಡಿ ಅಂತಾರೆ ಆರ್ಕೆ. ಮಿಸ್ಟರ್ ಆರ್ಕೆ, ನಾವು ಬರೀ ಅಡ್ಡದಾರಿ ಹಿಡಿಯೋದು ಅಂತ ಫಿಕ್ಸ್ ಆಗಿಬಿಟ್ಟಿದ್ದೀರಾ ಅಂತಾರೆ ಶಕ್ತಿ. ಈ ಸಲ ಎಡ್ವರ್ಟ್ ಆಗುವುದು ನಮಗಲ್ಲ ಆರ್ಕೆ, JPಗೆ. ಆ ಬುಕ್ ಇದೆಯಲ್ಲ, ಇದು JP ಹಣೆ ಬರಹನೇ ಬದಲಾಯಿಸುತ್ತೆ ಅಂತಾಳೆ ಗಂಗಾ. ಅಂಥದ್ದೇನು ಮಾಡ್ತಿದ್ದೀರಾ ಅಂತಾರೆ ಆರ್ಕೆ. ನೀವೇ ಹೇಳ್ತಿದ್ರಲ್ಲ ಏನು ಮಾಡಿದ್ರು ಲೀಗಲ್ ಆಗಿ ಮಾಡಬೇಕು ಅಂತ. ಈ ರೆಡ್ ಡೈರಿ ಆ ಕೆಲಸ ಮಾಡುತ್ತೆ. ಸತ್ಯದ ತಲೆ ಮೇಲೆ ಹೊಡೆದ ಹಾಗೆ ಸುಳ್ಳು ಹೇಳೋದು ಅಂದರೆ ಇದೇ ಶಿವ. ಈ ಫಿಂಗರ್ ಪ್ರಿಂಟ್ನ ನೋಡಿ ಎಲ್ಲರೂ JPನೇ ಗಂಗಾ ಅಂತ ನಂಬ್ತಾರೆ ಅಂತಾರೆ ಶಕ್ತಿ. ದುಡ್ಡಿನ ವಿಚಾರ ಹೊರಗಡೆ ಗೊತ್ತಾದರೆ ನಿಮಗೆ ತೊಂದರೆ ಆಗಲ್ವಾ ಅಂತಾರೆ ಆರ್ಕೆ. ಇದೆಲ್ಲ ರವೀಂದ್ರ ನನ್ನ ವಿರುದ್ಧ ರೆಡಿ ಮಾಡಿದ ಸಾಕ್ಷಿಗಳು. ಈ ಎಲ್ಲ ವಿಷಯ ಭಾರ್ಗವಿಗೆ ಗೊತ್ತು. ನನಗೆ ಬೃಂದದಿಂದ ಈ ವಿಷಯ ಗೊತ್ತಾಯಿತು ಅಂತಾಳೆ ಗಂಗಾ. ಇದೆಲ್ಲದರ ನಿಜನಾ ಅಂತಾರೆ ಆರ್ಕೆ. ಹೌದು, ಆ ರವೀಂದ್ರ ಸಾಕ್ಷಿ ಹುಡುಕೋದ್ರಲ್ಲಿ ಮಹಾನ್ ಚಾಲಕಿ. ಏನು ಮಾಡೋದು, ವಾದ ಮಾಡಿ ಪ್ರೂವ್ ಮಾಡೋ ಮೊದಲೇ ಅಲ್ಲಿ ಹೋಗ್ಬಿಟ್ಟ. ನಮ್ಮ ಪುಣ್ಯಕ್ಕೆ ಈ ಡೈರಿಲಿ ಗಾಯತ್ರಿನೇ ಗಂಗಾ ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಹಾಗಾಗಿ ಲೋಕದ ಕಣ್ಣಿಗೆ JPನೇ ಗಂಗಾ ಅಂತ ಪ್ರೂವ್ ಮಾಡೋದು ಸುಲಭ ಅಲ್ಲ ಅಂತಾಳೆ ಗಂಗಾ. ತೋಟಿಕೆ ಲೇಕಿನ್ ಇಸ್ಕೆ ಲಿಯೇ JP का fingerprints चाहिए. How are you doing it and why are you putting the fingerprint ಅಂತಾರೆ ಆರ್ಕೆ. ಸಿಂಪಲ್ ಮಿಸ್ಟರ್ ಆರ್ಕೆ, ಬೆರಳು ನಂದೆ ಆದರೆ ಫಿಂಗರ್ ಪ್ರಿಂಟ್ JPದು ಅಂತಾರೆ ಶಕ್ತಿ. ಯುವರ್ ಬ್ರೈನ್ ಸೂಪರ್ ಅಂತಾರೆ ಆರ್ಕೆ. ಲೀಗಲ್ ಆಗಿ ಇಷ್ಟು ಸಾಕ್ಷಿ ಸಾಕಲ್ವಾ ಆರ್ಕೆ ಅಂತಾಳೆ ಗಂಗಾ. ಬೆರಳು ಕೊಟ್ಟರೆ ಇಡೀ ಹಸ್ತ ನುಂಗೋನು ಆರ್ಕೆ. ಅಂಥದ್ರಲ್ಲಿ ನೀವು ಕೈಯೇ ಕೊಡ್ತಿದ್ದೀರಾ. ನಾವು ಈ ಕೇಸ್ ಗೆಲ್ಲೋದಕ್ಕೆ ಇಷ್ಟು ಸಾಕು. ಕೋರ್ಟ್ಗೆ ಹೋಗಿ ನಾನೇ ಗಂಗಾ ಅಂತ ಅಂದರೂ ಕೋರ್ಟ್ ವಿಲ್ ನಾಟ್ ಬಿಲೀವ್. ಏ ಜೋ ಎವಿಡೆನ್ಸ್ ಹೇನಾ ಇತನಾ ಮಜಬೂತ್ ಹೇ ಅಂತಾರೆ ಆರ್ಕೆ. ಈಚೆ ಜಗನ್ ಸಾಕ್ಷಿ ಮನೆಯೊಳಗೆ ಬರುವಾಗ ಭಾರ್ಗವಿ ಸೋಫಾ ಮೇಲೆ ಕಾಲು ಹಾಕ್ಕೊಂಡು ಕೂತಿರ್ತಾಳೆ. ಇಬ್ಬರು ಶಾಕ್ನಿಂದ ಅವಳ ಹತ್ರ ಬರ್ತಾರೆ. ಯಾರನ್ನ ಕೇಳಿ ಮನೆಯೊಳಗೆ ಬಂದೆ ಅಂತಾರೆ ಜಗನ್. ನನ್ನ ಮನೆಯೊಳಗೆ ನಾನು ಬರಬೇಕು ಅಂದರೆ ಯಾರನ್ನ ಅಪ್ಪನ ಪರ್ಮಿಷನ್ ಕೇಳಬೇಕು ಅಂತಾಳೆ ಭಾರ್ಗವಿ. ನೋಡಿದರೆ ಜಗನ್, ಇವಳ ಮನೆ ಅಂತ ಇದು. ಹೀಗೆ ಕಳ್ಳಿ ಥರ ಒಳಗೆ ನುಗ್ಗಿ ಬಂದು ಕೂತಿದ್ಯಲ್ಲ, ಎಷ್ಟೇ ಧೈರ್ಯ ನಿನಗೆ ಅಂತಾರೆ ಸಾಕ್ಷಿ. ಚಿಕ್ಕತ್ತೆ, ಯಾವ್ದಾರು ಕಳ್ಳಿ ಮನೆ ಒಳಗಡೆ ಬಂದು ಮೇಲೆ ಕಾಲು ಹಾಕ್ಕೊಂಡು ಕೂತಿರೋದನ್ನು ನೋಡಿದ್ದೀರಾ ಅಂತಾಳೆ ಭಾರ್ಗವಿ. ಯಾಕೆ ಬಂದೆ ಅಂತಾರೆ ಜಗನ್. ನೀವು ನಮ್ಮನ್ನು ಆದರೆ ನಾವು ನಿಮ್ಮನ್ನು ನೋಡೋಕೆ ಬರಬಾರ್ದಾ ಅಂತಾಳೆ ಭಾರ್ಗವಿ. ಅದೇ ನಿನ್ನ ಹತ್ರ ಡೂಪ್ಲಿಕೇಟ್ ಕೀ ಏನಾದರೂ ಇದೆಯಾ ಅಂತಾಳೆ ಸಾಕ್ಷಿ. ನಿಮಗೆ ಮನೆಯೊಳಗಡೆ ಬರೋದಕ್ಕೆ ಕೀ ಬೇಕು, ಆದರೆ ನನಗೆ ಮನ್ಸು ಮಾಡಿದರೆ ಸಾಕು, ಯಾವುದಾದ್ರೂ ಒಂದು ದಾರಿ ಕಾಣಿಸುತ್ತೆ ಅಂತಾಳೆ ಭಾರ್ಗವಿ. ಏನು ಎತ್ಕೊಂಡು ಹೋಗೋಕೆ ಬಂದಿದ್ಯಾ ಅಂತಾರೆ ಜಗನ್. ಹಲೋ ಸರ್, ನನಗೆ ನಿಮ್ದು ಯಾವ ವಸ್ತುನೂ ಬೇಡ. ನಾನು ನನ್ನ ವಸ್ತುನ ತಗೊಂಡು ಹೋಗೋದಕ್ಕೆ ಬಂದಿದ್ದೀನಿ ಅಂತಾಳೆ ಭಾರ್ಗವಿ. ಇಲ್ಲಿಂದ ಒಂದು ಗುಂಪಿನ ತಗೊಂಡು ಹೋಗಬೇಕು ಅಂದರೆ ನನ್ನ ಪರ್ಮಿಷನ್ ಬೇಕು ಅಂತಾರೆ ಜಗನ್. ಇಷ್ಟೊಂದು ಮಾತಾಡೋ ನಿಮಗೆ ಇನ್ನೊಬ್ಬರು ವಸ್ತು ಮುಟ್ಬಾರ್ದು ಅಂತ ಗೊತ್ತಾಗಲ್ವಾ? ನಿಮ್ಗೆ ಅದೆಷ್ಟು ಧೈರ್ಯ ಇದ್ದರೆ ನಮ್ಮ ಅಪ್ಪನ ಡೈರಿನ ಮುಟ್ಟೋದಲ್ಲದೆ ಅದನ್ನು ಹರಿದು ಹಾಕಿದ್ದೀರಾ. ನನಗೆ ಬರ್ತಾ ಇರೋ ಕೋಪಕ್ಕೆ ನಿಮ್ಮಿಬ್ಬರನ್ನ ಇಲ್ಲೇ ಹೂತು ಹಾಕಬೇಕು ಅನ್ನಿಸ್ತಿದೆ. ಮುಟ್ಟು ಹಾಳ ಕಣಯ್ಯ ನೀನು. ನನ್ನ ಹತ್ರ ಇರೋ
ಫೈಲ್ಸು, ಡಾಕ್ಯುಮೆಂಟ್ಸು, ಡೈರಿನೆಲ್ಲ ಸುಟ್ಟು ಹಾಕಿಬಿಟ್ರೆ ನಾನು ಈ ಕೇಸನ್ನು ಸೋತ್ಬಿಡ್ತೀನಿ. ಈ ಆಸ್ತಿಗಳೆಲ್ಲ ನನ್ನ ಕೈನಲ್ಲೇ ಉಳಿಯುತ್ತೆ ಅಂತ ಕನಸು ಕಾಣ್ತಿದ್ಯಾ? ನೀವೇನೇ ಕಿತಾಪತಿ ಮಾಡಿ ಸತ್ಯ ಸಾಯಲ್ಲ. ಅದು ಯಾವುದಾದ್ರೂ ಒಂದು ರೂಪದಲ್ಲಿ ನನ್ನ ಹತ್ರ ಬಂದೇ ಬರುತ್ತೆ. ಈಗಲೂ ನಮ್ಮ ಅಪ್ಪ ನಮ್ಮ ಕೈ ಬಿಟ್ಟಿಲ್ಲ. ನನಗೆ ಬೇಕಾಗಿರೋದು ಸಿಕ್ಕಾಯ್ತು. ನಾನಿನ್ನು ಬರಲಾ ಅಂತಾಳೆ ಭಾರ್ಗವಿ. ಆ ಪೇಪರ್ಸ್ನ ಇಲ್ಲೇ ಬಿಟ್ಟು ಹೋಗು, ನಿನಗೆ ಹೇಳ್ತಿರೋದು ಅಂತಾರೆ ಜಗನ್. ಹಿಶ್, ಸುಮ್ಮನಿದ್ದೀನಿ ಅಂದ ಮಾತ್ರಕ್ಕೆ ನಾನು ಹೆದರ್ಕೊಂಡಿದ್ದೀನಿ ಅಂತ ಅಂದ್ಕೊಂಬೇಡ. ನಿಮ್ಮಂಥ ಕಾಂಜಿ ಪಿಂಜಿಗಳನ್ನು ವಿಚಾರಿಸ್ಕೊಳ್ಳೋದಕ್ಕಿಂತ ನನಗೆ ಇಂಪಾರ್ಟೆಂಟ್ ಕೆಲಸ ಬೇರೆ ಇದೆ ಅಂತ ಅರ್ಥ. ನೋಡ್ತಾ ಇರಿ, ಆದಷ್ಟು ಬೇಗ ನಮ್ಮ ಮಾವ ನಿರಪರಾಧಿ ಅಂತ ಪ್ರೂವ್ ಮಾಡಿ ಅವರನ್ನು ಜೈಲಿಂದ ಆಚೆ ಕರ್ಕೊಂಡು ಬರ್ತೀನಿ. ಗಂಗಾ ಕತೆ ಮುಗಿಸಿ ನೇರವಾಗಿ ನಿಮ್ಮ ಬುಡಕ್ಕೆ ಬರೋದು ಅಂತಾಳೆ ಭಾರ್ಗವಿ. ಏಯ್, ಎಲ್ಲಿ ನಿಂತು ಸವಾಲು ಹಾಕ್ತಿದ್ದೀಯ ಅಂತ ಗೊತ್ತು ತಾನೇ? ಇದೇ ಜಾಗದಲ್ಲಿ ನಿಂತು ನಾನು ನಿಮ್ಮನ್ನೆಲ್ಲ ಸೋಲಿಸಿದ್ದು ಅಂತಾರೆ ಜಗನ್. ಅಯ್ಯೋ ಮಂಕೆ, ಅದನ್ನು ಸೋಲಿಸೋದು ಅನ್ನಲ್ಲ, ಮೋಸದಿಂದ ಕಿತ್ಕೊಳ್ಳೋದು ಅಂತಾರೆ. ಸರಿನಪ್ಪ, ನೀನು ಸೋಲಿಸಿರೋದು ಅಂತಲೇ ಅಂದ್ಕೊಳ್ಳೋಣ. ಅದೇ ನೀನು ಸೋಲಿಸಿರೋ ಜಾಗದಲ್ಲೇ ಗೆದ್ದು ತೋರಿಸ್ತೀನಿ. ಸಿಂಹ ಇರೋ ಜಾಗದಲ್ಲಿ ನಾಯಿನರಿಗಳು ಕೂತ್ಕೊಂಡ್ರೆ ಸಿಂಹಕ್ಕಿರೋ ಯೋಗ್ಯತೆ ನಾಯಿನರಿಗಳಿಗೆ ಬರಲ್ಲ. ಬರುತ್ತೆ ಅಂತ ಅಂದ್ಕೊಂಡ್ರೆ ಅದು ನಿಮ್ಮ ಭ್ರಮೆ ಅಷ್ಟೇ. ಈ ಮನೆ ಯಜಮಾನ ಯಾವತ್ತಿದ್ರೂ JP ಪಾಟೀಲ್, ನಮ್ಮ ಮಾವ. ನಾವು ಮನೆಗೆ ಬರೋವರೆಗೂ ಮನೇಲಿ ಕಸ, ಜೇಡಿರ್ಬಲೆ ಎಲ್ಲ ಕಟ್ಟಬಾರ್ದಲ್ವಾ? ಅಲ್ಲಿವರೆಗೂ ಮನೆ ಕೆಲಸ ಮಾಡಿಕೊಂಡು, ವಾಚ್ಮನ್ ಕೆಲಸ ಮಾಡಿಕೊಂಡು ಮನೇನ ನೀಟಾಗಿ ನೋಡ್ಕೊಳ್ಳಿ ಅಂತ ನಿಮ್ಮನ್ನು ಬಿಟ್ಟು ಹೋಗ್ತಿದ್ದೀನಿ ಅಷ್ಟೇ. ಅಲ್ಲಿವರೆಗೂ ಈ ಬಿಟ್ಟಿ ಭಾಗ್ಯನ ಎಂಜಾಯ್ ಮಾಡಿ ಅಂತಾಳೆ ಭಾರ್ಗವಿ. ಆಗ ಸಾಕ್ಷಿ ಏಯ್ ಅಂತ ಕೈನ ತೋರಿಸ್ತಾಳೆ. ಆಗ ಭಾರ್ಗವಿನೂ ಏಯ್ ಅಂತ ಕೈ ತೋರಿಸ್ತಾಳೆ. ಆಗ ಸಾಕ್ಷಿ ಕೈನ ಕೆಳಗಡೆ ಹಾಕ್ತಾಳೆ. ಇದು ಮರ್ಯಾದೆ ಅಂದರೆ ಅಂತ ಭಾರ್ಗವಿ ಆಚೆ ಈಚೆ ನೋಡಿ, ಮನೇನ ಎಷ್ಟು ಗಲೀಜಾಗಿ ಇಟ್ಕೊಂಡಿದ್ದೀರಾ. ಚೀ, ನಿಮ್ಗಳ ಮನಸ್ಸಿನ ಹಾಗೆ ಮನೇನೂ ಗೊಬ್ಬರ ಗುಂಡಿನೇ ಮಾಡಿಬಿಟ್ಟಿದ್ದೀರಾ. ಮನೇನ ಸ್ವಲ್ಪ ನೀಟಾಗಿ ಇಟ್ಕೊಳ್ಳಿ. ನಾನು ನೆಕ್ಸ್ಟ್ ಟೈಮ್ ಬಂದಾಗ ಮನೇಲಿ ಕೊಳೆ ನೋಡಬೇಕಲ್ಲ, ಆವಾಗ ಮಾಡ್ತೀನಿ ಅಂತ ಅವರಿಬ್ಬರನ್ನ ನೋಡ್ತಾ, ಏನು ಹಾಗೆ ಗುರಾಯಿಸ್ತಿದ್ದೀರಾ? ನಾನು ಮತ್ತೆ ಈ ಮನೆಗೆ ಬರ್ತಾ ಇರ್ತೀನಿ. ನಿಮ್ಮ ಕೈಲಲ್ಲೇ ಆದರೆ ನಿಮಗೆ ತಾಕತ್ತು ಅನ್ನೋದಿದ್ದರೆ ನನ್ನನ್ನು ತಡೀರಿ, ನೋಡೋಣ. ಬರಲಾ ಅಂತ ಭಾರ್ಗವಿ ಅಲ್ಲಿಂದ ಬರ್ತಾಳೆ. ಈಚೆ ರಾತ್ರಿ ಭಾರ್ಗವಿ ಮುಖಕ್ಕೆ ಕೆಂಪು ಬಟ್ಟೆನ ಕಟ್ಕೊಂಡು ಮನೆಯಿಂದ ಹೊರಗಡೆ ಬರುವಾಗ ಎದುರುಗಡೆ ಅರ್ಜುನ್ ಬರ್ತಾನೆ. ಆಗ ಭಾರ್ಗವಿ ಅರ್ಜುನ್ನ ನೋಡಿ ಬಟ್ಟೆನ ಕೆಳಗೆ ಮಾಡ್ತಾಳೆ. ಭಾರ್ಗವಿ, ಮತ್ತೆ ಕಾಳಿಯಾಗೋಕೆ ಹೊರಟಿದ್ದೀರಾ? ಯಾವ ವಿಷಯದಿಂದ ನಮ್ಮಿಬ್ಬರ ಮಧ್ಯೆ ಇಷ್ಟ ಅಂತರ ಬಂತೋ ಮತ್ತೆ ಅದೇ ವೇಷ ಹಾಕಿದ್ದೀರಲ್ಲ ಭಾರ್ಗವಿ. ನಮ್ಮ ಕಣ್ಮುಂದೆ ಇರೋ ಜವಾಬ್ದಾರಿನ ಮರ್ತ್ಬಿಟ್ರಾ ಅಂತಾನೆ ಅರ್ಜುನ್. ಅವತ್ತಿನಿಂದ ಇವತ್ತಿನವರೆಗೂ ಈ ವೇಷ ಹಾಕಿರೋದೇ ಜವಾಬ್ದಾರಿಗೋಸ್ಕರ ಪಾರ್ಥ. ಅವತ್ತು ಅಪ್ಪನ ಕನಸಿನ ಗುರಿ ಮುಟ್ಟೋದಕ್ಕೆ ಹೋರಾಡ್ತಿದ್ದೆ, ಆದರೆ ಇವತ್ತು ಮಾವನ್ನ ಉಳಿಸ್ಕೊಳ್ಳೋದಕ್ಕೆ ಹೋರಾಡ್ತಿದ್ದೀನಿ. ಅವತ್ತಿಗೂ ಇವತ್ತಿಗೂ ಈ ಕಾಳಿಗೆ ಎದುರಾಗಿ ನಿಂತಿರೋದು ಆ ಗಂಗಾ ಅಂತಾಳೆ ಭಾರ್ಗವಿ. ಆಗ ಅರ್ಜುನ್, ಭಾರ್ಗವಿ ಏನು ಹೇಳ್ತಿದ್ದೀರಾ ಅಂತಾಳೆ. ಆಗ ಬೃಂದ ಅಡ್ಡ ಬಂದು ನಿಂತ್ಕೊಂಡು ಇವ್ರ ಮಾತನ್ನು ಕೇಳಿಸ್ಕೊತಾಳೆ. ಹೌದು ಅರ್ಜುನ್, ನಮ್ಮನ್ನೆಲ್ಲ ಈ ಸ್ಥಿತಿಗೆ ತಂದಿರೋ ಆ ಗಂಗಾಗೋಸ್ಕರನೇ ನಾನು ಕಾಳಿಯಾಗಿದ್ದು. ನನ್ನ ಜೀವಕ್ಕೆ ಜೀವ ಆಗಿದ್ದ ಅಪ್ಪನ ಕಣ್ಮುಂದೆನೇ ಕೊಂದ ಪಾಪಿ ಆ ಗಂಗಾ. ಯಾಕೆ ಹೇಳಿ? ಆ ಗಂಗಾ ದಂಧೆ ಅನ್ನೋ ಹೆಸರಲ್ಲಿ ಆ ಮಕ್ಕಳ ಪ್ರಾಣ ಹಿಂಡ್ತಾ ಇದ್ಲಲ್ಲ. ಅಪ್ಪ ಆ ಮಕ್ಕಳನ್ನ ಕಾಪಾಡೋಕೆ ಹೊರಟಿದ್ರು. ಗಂಗಾ ಯಾರು ಅಂತ ಹುಡುಕಿ ಅವಳಿಗೆ ಶಿಕ್ಷೆ ಕೊಡಿಸ್ಬೇಕು ಅಂತಿದ್ರು. ಎಲ್ಲಿ ತನ್ನ ಬಂಡವಾಳ ಬಯಲಾಗುತ್ತೋ ಅಂತ ಅದಕ್ಕೆ ಅಪ್ಪನ ಕೊಂದ್ಬಿಟ್ಲು. ನಿಮ್ಮ ಅಪ್ಪ ಸತ್ತಿದ್ದು ಆಕ್ಸಿಡೆಂಟಿಂದ ಅಲ್ಲ, ನಾನೇ ಕೊಂದಿದ್ದು ಅಂತ ನನ್ನ ಮುಂದೆ ರಾಜರೋಷವಾಗಿ ಹೇಳಿದ್ಲು ಅರ್ಜುನ್ ಅಂತಾಳೆ ಭಾರ್ಗವಿ. ಅಮ್ಮ ನಾನು ಕೋರ್ಟಿಗೆ ಹೋಗಬಾರ್ದು ಅಂತ ನನ್ನ ಕೈ ಕಟ್ಟು ಹಾಕಿದ್ರು. ಆವಾಗ ನನಗೆ ಇದ್ದಿದ್ದು ಒಂದೇ ಒಂದು ದಾರಿ, ಈ ಕಾಳಿ. ಇದು ನನ್ನ ಕೋಪ ಆವೇಶದ ಪ್ರತಿಬಿಂಬ ಪಾರ್ಥ. ಆ ಗಂಗಾ ಮುಖವಾಡನ ಕಳಿಸ್ಬೇಕು, ಮಕ್ಕಳನ್ನ ಕಾಪಾಡಬೇಕು, ನಮ್ಮ ಅಪ್ಪನ ಸಾವಿಗೆ ಒಂದು ಅರ್ಥ ಕೊಡಿಸ್ಬೇಕು ಅಂತ ನಾನು ಕಾಳಿ ಆಜ್ಞೆ ಹೊರತು ನಿಮಗೆ ಮೋಸ ಮಾಡೋದಿಕ್ಕಲ್ಲ ಪಾರ್ಥ. ಈಗಲೂ ನಾ ಈ ವೇಷ ಹಾಕ್ತಿರೋದು ನಮ್ಮ ಕೇಸ್ಗೋಸ್ಕರನೇ. ಗೋಡೋನಲ್ಲಿ ಒಂದು ಸಾಕ್ಷಿ ಇದೆ ಅಂತ ಗೊತ್ತಾಗಿತ್ತಲ್ಲ, ಅದು ಬೇರೆ ಯಾವುದೂ ಅಲ್ಲ, ಆ ಗಂಗಾ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇರೋ ರೆಡ್ ಬುಕ್. ಅದನ್ನು ತರೋದಕ್ಕೆ ಈ ಕಾಳಿನೇ ಸರಿ. ಅದಕ್ಕೆ ಹೊರಟಿದ್ದೀನಿ ಅಂತಾಳೆ ಭಾರ್ಗವಿ. ಮಾವ ತೀರಿ ಹೋದಾಗ ಅವ್ರ ಸ್ಥಾನದಲ್ಲಿ ನಿಂತ್ಕೊಂಡು ನಾನು ನಿಮ್ಮನ್ನು ನೋಡ್ಕೋಬೇಕು, ನಿಮಗೇನಾದರೂ ತೊಂದರೆ ಆದರೆ ಅನ್ನೋ ಭಯದಲ್ಲಿ ನನ್ನ ಕೋಪ ಜಾಸ್ತಿ ಆಗಿತ್ತು. ಅದೇನು ಅಂತ ವಿಷಯ ನೀವು ಹೇಳಿದಿದ್ರೆ ನಾನು ಜೊತೆಗೆ ಬರ್ತಿದ್ನಲ್ಲ ಅಂತ ನನಗನಿಸ್ತಿತ್ತು. ನಿಮ್ಮ ನೋವು ದುಃಖ ನನಗೆ ಇವಾಗ ಅರ್ಥ ಆಗ್ತಿದೆ. ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ ಭಾರ್ಗವಿ ಅಂತಾನೆ ಅರ್ಜುನ್. ನಾನು ಹೇಳದೇ ಇದ್ದಿದ್ದು ತಪ್ಪೆ.
ನಿಮ್ಮ ಕಾಳಜಿ ನನಗೆ ಅರ್ಥ ಆಗ್ತಿದೆ ಪಾರ್ಥ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ ಕೈ ಮುಗಿತಾಳೆ ಭಾರ್ಗವಿ. ಆಗ ಅರ್ಜುನ್ ಕೆಂಪು ಬಟ್ಟೆನ ಹಿಡ್ಕೊಂಡು ನೋಡ್ತಾ, ಈ ಸಲ ಕಾಳಿಯಾಗಿ ನೀವಲ್ಲ ಭಾರ್ಗವಿ, ನಾನು ಹೋಗ್ತೀನಿ ಅಂತಾನೆ. ನೀವು ಅಪ್ಪನ ಜೊತೆ ಇರಿ ಅಂತಾನೆ ಅರ್ಜುನ್. ಅಲ್ಲ ಪಾರ್ಥ, ನೀವು ಅಂತ ಭಾರ್ಗವಿ ಹೇಳುವಾಗ, ನೀವೇ ಹೇಳಿದ್ರಲ್ಲ ನಾವಿಬ್ಬರು ಬೇರೆ ಬೇರೆ ಅಲ್ಲ ಅಂತ. ನೀವು ನನ್ನ ಜವಾಬ್ದಾರಿನ ತಗೊಂಡು ಕೋರ್ಟ್ಗೆ ಹೋಗಿ ಡ್ಯಾಡ್ಗೆ ಬೇಲ್ ಕೊಡಿಸಿದ್ದೀರಾ. ಅವ್ರಿಗೋಸ್ಕರ ಹಗಲು ರಾತ್ರಿ ಹೋರಾಡ್ತಿದ್ದೀರಾ. ಅವ್ರಿಗೋಸ್ಕರ ಹೋರಾಡೋದಕ್ಕೆ ನನಗೂ ಒಂದು ಅವಕಾಶ ಕೊಡಿ. ಇಬ್ಬರು ಜೊತೆಯಾಗಿ ನಿಂತು ಡ್ಯಾಡ್ನ ಉಳಿಸ್ಕೊಳ್ಳೋಣ ಅಂತಾನೆ ಅರ್ಜುನ್. ಆಗ ಭಾರ್ಗವಿ ಅವನ್ನ ತಬ್ಕೊಂಡು ಅಳ್ತಾಳೆ. ಅದನ್ನೆಲ್ಲ ಕೇಳಿಸ್ಕೊಂಡ ಬೃಂದಾ ಗಂಗಾಗೆ ಕಾಲ್ ಮಾಡಿ ಹಲೋ ಅತ್ತೆ ಅಂತಾಳೆ. ಈಚೆ JP ಪೇಪರ್ ಓದ್ತಾ ಸೋಫಾ ಮೇಲೆ ಕೂತಿರ್ತಾರೆ. ಆಗ ಚರಣ್ ಬಂದು ಡ್ಯಾಡ್ ಅಂತ ಕರೀತಾನೆ. ಆಗ ಆಶ್ಚರ್ಯದಿಂದ JP ಅವನ್ನೇ ನೋಡ್ತಾರೆ. ಯಾಕೆ ಡ್ಯಾಡ್ ಹಾಗೆ ನೋಡ್ತಿದ್ದೀರಾ, ನಾನೇ ಊಟ ತಂದಿದ್ದೀನಿ ತಗೊಳ್ಳಿ ಅಂತಾನೆ ಚರಣ್. ನೀನು ನನಗೆ ಅಂತಾರೆ JP. ಯಾಕೆ ಶಾಕ್ ಆಯ್ತಾ? ನಾನು ನಿಮ್ಮ ಚರಣೇ ಡ್ಯಾಡಿ, ತಗೊಳ್ಳಿ ಅಂತಾನೆ ಚರಣ್. ಆಗ ಖುಷಿಯಿಂದ JP ತಗೊಂಡು ಊಟ ಮಾಡಬೇಕು ಅನ್ನುವಾಗ, ಹೊಟ್ಟೆ ತುಂಬ ತಿನ್ನಿ ಡ್ಯಾಡ್, ಯಾಕಂದರೆ ಈ ಮನೇಲಿ ಇದು ನಿಮ್ಮ ಕೊನೆ ಊಟ ಅಂತಾನೆ ಚರಣ್. ಆಗ JP ಊಟನ ಬಾಯಿಗೆ ಹಾಕ್ಕೊಳ್ಳದೆ ಶಾಕ್ನಿಂದ ನೋಡ್ತಾರೆ. ಯಾಕಂದರೆ ನೆಕ್ಸ್ಟ್ ನೀವು ಜೈಲಲ್ಲಿ ಇರ್ತೀರಲ್ವಾ, ಅದಕ್ಕೆ ಮನೆ ಊಟ ಸಿಗಲ್ಲ ಅಂತಾನೆ ಚರಣ್. ಯಾಕಂದರೆ ಅಲ್ಲಿ ನಿಮ್ಮನ್ನು ಗಲ್ಲಿಗೂ ಏರಿಸ್ತಾರೆ, ನಾನು ನಿಮಗೆ ಪಿಂಡ ಇಡೋ ಅವಕಾಶನೂ ಸಿಗಲ್ಲ. ಅದಕ್ಕೆ ಡ್ಯಾಡ್ ಕೊನೆ ಊಟನ ನಾನೇ ಕೊಡೋಣ ಅಂತ ಬಂದೆ ಅಂತಾನೆ ಚರಣ್. ಗಂಗಾ ಬಗ್ಗೆ ನಿನಗೆ ನಿಜ ಗೊತ್ತಾಯಿತು, ಈಗಲಾದರೂ ನನ್ನನ್ನು ಅರ್ಥ ಮಾಡ್ಕೊಂಡಿದ್ಯಾ ಅಂತ ಒಂದು ಕ್ಷಣ ಖುಷಿ ಪಟ್ಬಿಟ್ಟೆ ಅಂತ ಊಟದ ತಟ್ಟೆನ ಟೇಬಲ್ ಮೇಲೆ ಇಡ್ತಾರೆ JP. ಇಷ್ಟು ವರ್ಷ ನಾನು ನಿಮ್ಮನ್ನು ನಂಬಿ ಕೆಟ್ಟಿದ್ದೆ, ಈಗ ನಿಮ್ಮ ನಿಜ ಬಣ್ಣ ಗೊತ್ತಾಗಿದೆ, ನಾಳೆ ಇಡೀ ಊರಿಗೆ ಗೊತ್ತಾಗುತ್ತೆ ಅಂತಾನೆ ಚರಣ್. ಆಗ ಬೃಂದಾ ಬಂದು, ಚರಣ್ ಸುಮ್ಮನಿರ್ತೀಯ ಸ್ವಲ್ಪ, ಮಾವಂಗೆ ನೆಮ್ಮದಿಯಿಂದ ಊಟ ಮಾಡೋಕ್ಕಾದ್ರೂ ಬಿಡು ಅಂತಾಳೆ ಬೃಂದಾ. ಅಯ್ಯೋ ನಾನೇನು ಮಾಡಿಲ್ಲ ಬೃಂದಾ, ನಾನು ಊಟನೇ ತಂದುಕೊಟ್ಟೆ, ಆದರೆ ಇವರು ಜೈಲೂಟನೇ ಮಾಡಬೇಕು ಅಂತ ಹಠ ಮಾಡ್ತಿದ್ದಾರೆ ಅಂತಾನೆ ಚರಣ್. ಆಗ JP ಸಿಟ್ಟಿಂದ ನಿಂತ್ಕೊಂಡು, ನಾನು ನನ್ನ ಜೀವನದಲ್ಲಿ ಎಷ್ಟೋ ತಪ್ಪುಗಳನ್ನು ಮಾಡಿದ್ದೀನಿ, ಆದರೆ ಈ ಕೇಸಲ್ಲಿ ನಾನು ತಪ್ಪು ಮಾಡಿಲ್ಲ, ಜನ ಹುಡುಕ್ತಾ ಇರೋ ಗಂಗಾ ನಾನಲ್ಲ ಅಂತಾರೆ JP. ನೋಡಿದ್ದೆ ಬೃಂದಾ, ಅದೆಷ್ಟು ಚೆನ್ನಾಗಿ ಮಾತಾಡ್ತಿದ್ದಾರೆ, ಮತ್ತೆ ನಮ್ಮ ಅಮ್ಮನೇ ಜೈಲಿಗೆ ಕಳಿಸೋ ಪ್ಲ್ಯಾನ್ ಮಾಡ್ತಿದ್ದಾರೆ ಅಂತಾನೆ ಚರಣ್. ನೀವದು ಏನು ಬೇಕಿದ್ರೂ ಅಂದ್ಕೊಳ್ಳಿ, ಆದರೆ ನನ್ನ ಜೊತೆ ಯಾರಿದ್ದಾರೆ ಅನ್ನೋದನ್ನು ನೀನು ಮರ್ತಿದ್ಯಾ ಚರಣ್. ಅರ್ಜುನ್ ಮತ್ತು ಭಾರ್ಗವಿ ಇದನ್ನು ಕೇಸ್ ಥರ ನೋಡ್ತಿಲ್ಲ, ಯುದ್ಧದ ಥರ ಹೋರಾಡ್ತಿದ್ದಾರೆ. ನನ್ನನ್ನು, ತಮ್ಮ ಕುಟುಂಬನ ಕಾಪಾಡೋದಕ್ಕೆ ತಮ್ಮನ್ನು ತಾವೇ ತೊಡಸ್ಕೊಂಡಿದ್ದಾರೆ. ನೀನು ನನ್ನನ್ನು ಅದೆಷ್ಟೇ ಹಂಗಸು ಚರಣ್, ನನ್ನ ಆತ್ಮವಿಶ್ವಾಸ ಕುಗ್ಗಲ್ಲ. ನನ್ನ ಮಗ ಸೊಸೆ ನನ್ನ ಜೊತೆ ಇರೋವರೆಗೂ ಈ ಕೇಸಲ್ಲಿ ಅಷ್ಟೇ ಅಲ್ಲ, ನಾನು ಯಾವತ್ತೂ ಕುಗ್ಗಲ್ಲ. ಆ ಆತ್ಮವಿಶ್ವಾಸ ನನ್ನಲ್ಲಿದೆ ಅಂತಾರೆ JP. ನನ್ನ ಅಮ್ಮ ಗಂಗಾ ಅಲ್ಲ ಅಂತಾನೆ ಚರಣ್. ನೀನೇ ಹೇಳಿದ್ಯಲ್ಲ, ಇವತ್ತು ನಾಳೆಯಲ್ಲಿ ಸತ್ಯ ಗೊತ್ತಾಗುತ್ತೆ, ಆಗ ನಿನಗೆ ಗೊತ್ತಾಗುತ್ತೆ. ನಾನೇನೋ ನನ್ನ ತಪ್ಪನ್ನು ಸರಿ ಮಾಡಿಕೊಂಡು ಬದಲಾಗಿದ್ದೀನಿ, ನೀನು ಬದಲಾಗೋಕ್ಕೆ ಪ್ರಯತ್ನ ಪಡು. ಈ ಕಡೆ ಇದ್ದರೆ ಬದುಕೋತೀಯ, ಆ ಗಂಗಾ ಜೊತೆ ಇದ್ದರೆ ಸರ್ವನಾಶ ಆಗೋಗ್ತೀಯ ಅಂತಾರೆ JP. ಆಗ ಚರಣ್ ಅಲ್ಲಿಂದ ಹೋಗ್ತಾನೆ. ಅರ್ಜುನ್ ಭಾರ್ಗವಿ ಮೇಲೆ ನಿಮಗೆ ಇಷ್ಟೊಂದು ನಂಬಿಕೆನಾ ಮಾವ? ಅವ್ರು ಅದು ಹೇಗೆ ನಿಮ್ಮನ್ನು ಬಚಾವ್ ಮಾಡ್ತಾರೋ ನೋಡೇ ಬಿಡ್ತೀನಿ ಅಂತ ಯೋಚನೆ ಮಾಡಿ. ಚರಣ್ ಏನೋ ಗೊತ್ತಿಲ್ಲದೆ ಏನೇನೋ ಮಾತಾಡ್ತಾರೆ, ನೀವು ಅದಕ್ಕೆ ತಲೆ ಕೆಡಿಸ್ಕೋಬೇಡಿ, ಕೂತ್ಕೊಳ್ಳಿ ಮಾವ, ಊಟ ಮಾಡಿ ಅಂತಾಳೆ ಬೃಂದಾ. ಬೇಡ ಬೃಂದಾ, ಚರಣ್ ಮಾತಿಂದನೇ ನನ್ನ ಹೊಟ್ಟೆ ತುಂಬಿತು, ನನಗೆ ಊಟ ಬೇಡ ಅಂತ JP ಅಲ್ಲಿಂದ ಹೋಗ್ತಾರೆ. ಮಾವ ಅಂತಾಳೆ ಬೃಂದಾ. ಈಚೆ ಗಂಗಾ ಭಾರ್ಗವಿ ಮನೆ ಸೋಫಾ ಮೇಲೆ ಬಂದು ಕೂತಿರ್ತಾಳೆ. ಆಗ ಭಾರ್ಗವಿ ಅವಳನ್ನು ನೋಡಿ, ನೀನು ಯಾಕೆ ಇಲ್ಲಿಗೆ ಬಂದೆ ಅಂತ ಕೇಳ್ತಾಳೆ. ನಿನಗೆ ಈ ಕೇಸ್ ಗೆಲ್ಲೋದಕ್ಕೆ ಎಲ್ಲಿಂದ ಧೈರ್ಯ ಬಂತು ಅಂತ ನಾನು ಹೇಳ? ನನ್ನ ರೆಡ್ ಡೈರಿನ ತರೋದಕ್ಕೆ ಅರ್ಜುನ್ನ ಕಳಿಸಿದ್ಯಲ್ಲ, ಅವನು ಎಲ್ಲಿದ್ದಾನೆ ಗೊತ್ತಾ ಅಂತಾಳೆ ಗಂಗಾ. ಅಯ್ಯೋ ಅವನಿಗೇನು ಮಾಡಿದೆ ಅಂತಾಳೆ ಭಾರ್ಗವಿ. ಅವನು ಹೆಸರಿಗೆ ಮಾತ್ರ ಅರ್ಜುನ್, ಬುದ್ಧಿಲಿ ಅಭಿಮನ್ಯು. ಚಕ್ರವ್ಯೂಹದ ಒಳಗೆ ಹೋಗೋದಿಕ್ಕೆ ಮಾತ್ರ ಗೊತ್ತು, ಅದರಿಂದ ಹೊರಗೆ ಬರೋದಿಕ್ಕೆ ಅಂತ ಜೋರಾಗಿ ನಗ್ತಾಳೆ ಗಂಗಾ. ಶಾಕ್ನಿಂದ ಭಾರ್ಗವಿ ನೋಡ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.